ನಾವಿವಾಗ ಬಂದು ವಿರೂಪಾಕ್ಷ ಟೆಂಪಲ್ಗೆ ಹೋಗ್ತಾ ಇರೋದು. ಸೊ ಆ ರೂಟ್ ತೊಗೊಂಡಿಲ್ಲ, ಅದೇ ತೆಪ್ಪದಲ್ಲಿ ಹೋಗ್ಬೇಕಾಗಿದ್ದಲ್ಲ, ಆ ರೂಟ್ ತೊಗೊಂಡಿಲ್ಲ, ಬಳಸ್ಕೊಂಡು ಬರ್ತಾ ಇರೋದು. ಬಟ್ ರೋಡ್ ಮಾತ್ರ ಸೈಕಾಗಿದೆ ಗುರು, ಏನು ಕರುಸು ಅಂತೀರಾ. ಆಮೇಲೆ ಜೊತೆಗೆ ಅಲ್ಲಲ್ಲಿ ಮಾನ್ಯುಮೆಂಟ್ಸ್ಗಳು, ಈ ಥರ ಬೆಟ್ಟ, ಇದು ಬಂಡೆಗಳು ಎಲ್ಲ ನೋಡೋಕೆ ಒಂಥರ ಸಾಕಾಗಿದೆ. ಆ ಕಡೆ ಈ ಕಡೆ ಮರಗಳು. ಗಾಯ್ಸ್ ವಿ ಎಂಟರ್ಡ್ ಏನಂತಾರೆ ವಿರೂಪಾಕ್ಷ ಟೆಂಪಲ್ ಎಂಟ್ರೆನ್ಸು. ನೋಡೋಣ ಅದು ಬೈಕ್ ಪಾರ್ಕಿಂಗ್ ಇಲ್ಲ ಅಂತ, ಬೈಕ್ ಒಳಗಡೆ ಬರ್ಬೋದು ಅಂತ ಎಲ್ಲ ಬರ್ತಾಯಿದ್ರು. ಸೊ ನಾವು ಕಾರ್ಗಳು ಬಂದಿದೆ, ಮತ್ತು ಅಲ್ಲೇನು ಹಾಕಿದ್ರು, ಜಾಗ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ, ಇಲ್ಲಿ ಜಾಗ ಇರಲಿಲ್ಲ ಅನಿಸುತ್ತೆ, ಅದಕ್ಕೆ ಎಲ್ಲ ಹಾಕ್ಸ್ಬಿಟ್ಟವ್ರೆ. ಲೆಫ್ಟಲ್ಲಿ ಹೋಗ್ಬೇಕಾ ರೈಟಾ ಬ್ರೋ? ಹಾಂ ರೈಟಾ? ಹಾಂ ಬಂತಾ ಟೆಂಪಲ್ ಬಂತೇನು? ಅಲ್ಲ ಗಾಯ್ಸ್ ನಮಸ್ಕಾರ. ನಾವಿವಾಗ ಆ್ಯಕ್ಚುಲಿ ವಿರೂಪಾಕ್ಷ ಟೆಂಪಲಲ್ಲಿ ಇದ್ದೀವಿ. ನಿಮಗೆ ಕ್ಲೀನಾಗಿ ಕಾಣಿಸಲ್ಲ ಅನಿಸುತ್ತೆ, ಸೈಡ್ಗೆ ಹೋಗಿ ತೋರಿಸ್ತೀನಿ. ಕಾಣ್ತಾಯ್ತಾ? ನೋಡೋಣ, ಇನ್ನು ಒಳಗಡೆ ಹೋಗಿ ಬೇರೆ ನೋಡಬೇಕು. ಯಾಕೋ ಹೆಲ್ಮೆಟ್ ಕ್ಯಾಪ್ ಉದ್ರಕೊಂತೈತೆ ಗುರು. ಗೈಸ್ ಎಂಟ್ರಿ ಆಯಿತು, ಬಟ್ ಮುಂದೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ನೋಡೋಣ, ಇದು ಅಲ್ಲಿವರೆಗೂ ಮಾಡ್ಕೊಂಡು ಹೋಗೋಣ. ಬಟ್ ಏನೇನು ಸೀನ್ಸ್ ಸಿಗುತ್ತೆ, ಬಟ್ ಮಾನ್ಯುಮೆಂಟ್ಗಳು ಮಾತ್ರ ಅಲ್ಟಿಯಾಗಿದೆ. ಬನ್ನಿ ಮುಂದೆ ಹೋಗಿ ಸಿಗೋಣ. ಏನು ಮುಂದೆ ಬಿಡ್ತಾರೋ ಕ್ಯಾಮ್ರಾ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಮಾಡ್ತಾಯಿದ್ದೀನಿ. ನೋಡೋಣ. ನೋಡಿ ಇವಾಗ ಎಂಟ್ರಿ. ಅಯ್ಯಯ್ಯೋ, ಯಾವುದೇ ಆ್ಯಡ್ ತಗೊಂಡೋ ಶಿವ, ಉದ್ರಕೊಂತೈತೆ ನನಗೆ. ಹಾಂ ಇದು ಏನೋ ನಾವು ಅಷ್ಟೊತ್ತಿಂದ ಒಂದು ಸೈಕ್ ಮಾಡಿಬಿಟ್ಟಿದ್ದ. ನಾವು ಇಲ್ಲಿಗೆ ಆ್ಯಕ್ಚುಲಿ ಬಂದಿದ್ದು ನೆನಪಿಲ್ಲ ನನಗೆ, ಚಿಕ್ಕ ವಯಸ್ಸಲ್ಲಿ ಬಂದಿದ್ದೇನೋ. ಬಟ್ ದೇವಸ್ಥಾನ ದೇವಸ್ಥಾನ ಅಂದರೆ ದೇವ್ರು ಹುಡುಕ್ತಾ ಇದ್ದೀವಿ. ದೇವ್ರು ಯಾವುದು ಸಿಗ್ತಾನೆ ಇಲ್ಲ. 5 ನಿಮಿಷ ಅಂತ ಕ್ಲೋಸ್ ಮಾಡವ್ರೆ ಗುಡಿನ. ಬಟ್ ಆದರೆ ನಾವು ದೇವರೆಲ್ಲಿ ಅಂತ ಹುಡುಕೊಂಡು 10 ನಿಮಿಷ ಓಡಾಡ್ತಾ ಇದ್ದೀವಿ. ದೇವರೆಲ್ಲಿ ಅಂತ. ಅದು ಲಿಂಗ ಅಂತ ಆ್ಯಕ್ಚುಲಿ ಅಲ್ಲಿರೋದು ಮೈನ್ ದೇವರು. ಸೊ ನಾವು ಇಲ್ವಲ್ಲ, ವಿರೂಪಾಕ್ಷ ದೇವ್ರು ಇರಬೇಕಾಗಿತ್ತಲ್ಲ, ಎಲ್ಲಿ ಅಂತ ಹುಡುಕ್ತಾ ಇದ್ದೀವಿ. ಕ್ಲೋಸ್ ಆಗಿಬಿಟ್ಟಿತ್ತು, ಅದೇನೋ ಮುಚ್ಚಿಬಿಟ್ಟವ್ರೆ ಅನ್ಕೊಂಡು ನಾನು ಮುಂದಕ್ಕೆ ಹೋಗ್ಬಿಟ್ಟಿದ್ದು. ಸೊ ನೋಡ್ಬೇಕು, ಇವಾಗ ಒಂದು 15 ಮಿನಿಟ್ಸ್ ಟೈಮ್ ಕೊಟ್ಟಿದ್ದಾರೆ. ಸೊ ಅವ್ರೇನಾದ್ರೂ ಓಪನ್ ಏನಾದ್ರು ಆದರೆ ಮಾಡಬೇಕು, ಒಂದ್ಸಲಿ ಹೋಗಿ ನೋಡಬೇಕು. ನನಗೆ ಒಳಗಡೆ DJI No, it's a kind of GoPro thing. GoPro is different, DJI is different. This is a different brand. GoPro is different. DJI. Is it full? How much is this actually? It's around 45. I'm not sure. Yeah, it's DJI Action 5 Pro. Okay. Yep. ಯಾ ಅಂದಾಗೆ ಏನೋ ಇನ್ನು 15 ಮಿನಿಟ್ಸಲ್ಲಿ ಹೋಗಿ ನೋಡಬೇಕು. ನಾನು ವೀಡಿಯೋ ಇನ್ಸೈಡ್ ಏನೂ ಮಾಡೋಕ್ಕೆ ಹೋಗಿಲ್ಲ. ಎನಿ ವಿಚ್ ವೇಸ್ ದೇವಸ್ಥಾನದ್ದು ಪ್ರೈವೇಸಿ ಇರುತ್ತೆ. ಆ್ಯಂಡ್ ಏನಂದರೆ ಇನ್ನೊಂದು ಒಳಗಡೆ ದೇವ್ರನ್ನ ಫೋಟೋ ತೆಗೆಯೋದೆಲ್ಲ ನನಗೆ ಓಕೆ ಇಟ್ಸ್ ಥಿಂಗ್ ಅಂತ ಏನು ಅನಿಸಿಲ್ಲ ನನಗೆ. ಸೊ
ಗ್ಲಾಸ್. ಅಜ್ಜಿ ಹೇಳ್ತಾ ಇದ್ದಾರೆ ಗ್ಲಾಸ್ ಸಖತ್ತಾಗಿದೆ ಅಂತ. ಸೊ ಖುಷಿಯಲ್ಲಿ ಸೊ ಪ್ಲ್ಯಾನ್ ಏನಂದರೆ ಒಳಗಡೆ ಏನು ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ದೇವ್ರದ್ದು. ಸೊ ಜಸ್ಟ್ ಹೊರಗಡೆ ಏನೇನಿದೆ ಸೀನ್ಸ್ ಅದನ್ನೆಲ್ಲ ತೋರಿಸ್ಕೊಂಡು ಇದು ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ನೋಡೋಣ ಏನಂತ. ನಡಿ ತಿನ್ ನಡಿ ನಿಂದೈತ ಒಳಗಿದ್ದೇನು ಕಾಣಲ್ಲ ಬಿಸಿಲಿಗೆ ಅದು. ಓಹೋ ಎಷ್ಟು ಬೆಂಗಳೂರಲ್ಲಿ ತೊಗೊಂಡಿದ್ರೆ? ಇದು ಪ್ರೈಸ್ ಗೊತ್ತಿಲ್ಲ ಆಂಟಿ, ನನಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಹಂಗಾಗಿ ಹಾಕೊಳ್ಳಿ, ತಲೆ ಕೆಡ್ಸ್ಕೊಂಬಿಡಿ. ನೋಡಿದೆ ಅಷ್ಟೇ. ಆಯ್ತು ಓಕೆ ಓಕೆ. ಕೆಲಸ ಮಾಡ್ತೀರಿ? ಹಾಂ, ಎಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರು. ಮ್ಯಾರೇಜ್ ಆಗಿತ್ತಾ? ಇಲ್ಲ ಇನ್ನು. ಮಾಡ್ಕೊಳ್ಳಿ. ಬೇಡ ಅಜ್ಜಿ. ಬೇಡ ಬೇಡ ಅಂತ ಎಷ್ಟು ದಿನ ಇರ್ತೀವಿ? ಅಪ್ಪ ಅಮ್ಮನಿಗೆ ಸೇವೆ ಮಾಡೋರು ಬೇಕಾ ಬೇಡ? ಅದು ನಿಜಾನೇ, ಬಟ್ ಈಗಿನ ಜನ್ರೇಷನ್ ನೋಡ್ತಾ ಇದ್ರೆ ಮಾಡೋದಾಗೋದು ಬೇಡ ಅನ್ಸುತ್ತೆ ಅಜ್ಜಿ. ಬುದ್ಧಿ ಬರ್ಬೇಕು ಅಂದರೆ ಒಂದು ವಿಷಯ ತಿಳ್ಕೊಂಡಿದ್ವಿ. ಮದುವೆ ಆದಮೇಲೆ ಫಸ್ಟ್ ನೈಟ್ ಅವರು ವಶ ನಾವು ಆಗಬಾರ್ದು. ನಾನು ಹೇಳ್ದಂಗೆ ಕೇಳಿದರೆ ನನ್ನ ಹೆಂಡ್ತಿಯಾಗಿರು. ಆ ಥರ ಮಾಡಬಾರ್ದಲ್ವ ಅಜ್ಜಿ? ಕೇಳು. ಹಾಂ, ಇಲ್ಲ ನೀನು ಹೇಳ್ದಂಗೆ ನಾನು ಕೇಳ್ಬೇಕಂದ್ರೆ ಇವತ್ತೇ ಡೈವರ್ಸ್. ಅದು ಮಾಡಬಾರ್ದಲ್ವ ಅಜ್ಜಿ? ಅಯ್ಯೋ ಹೇಳಬೇಕು. ಅಡ್ಜಸ್ಟ್ಮೆಂಟ್ ಇರಬೇಕಲ್ವ, ಹಂಗೆಲ್ಲ ಇದು ಮಾಡಬಾರ್ದು. ಈಗಿನ ಕಾಲದಾಗ ನೀವು ಅಡ್ಜಸ್ಟ್ ಆಗಿ ಹೋಗೋದೆ ಅಷ್ಟೇ. ಹಂಗಾಗಿ ಹಿಂಗಾಗಿರೋದು. ರಾಧೆ ಓದ್ತೀವಮ್ಮ. ರಾಜ್ಯ ನಿಮ್ಮ ರಾಜ್ಯ ಬಿಟ್ಟು ನಾವು ಓದ್ತೀವಿ. ಆನೆ ನೋಡಿ ಶಿವ, ಅವ್ರು ಹೇಳಿದ್ರಲ್ಲ ಮೋಸ್ಟ್ಲಿ ದೇವಸ್ಥಾನದಲ್ಲಿ ಆನೆ ಇರುತ್ತೆ ಅಂತ, ಮೋಸ್ಟ್ಲಿ ಇದೇ ಇರಬೇಕಲ್ಲ. ಒಂದಿಷ್ಟು ಒಳಗಡೆ ನಿಲ್ಸ್ಕೊತಾರೆ. ಹಾಂ ಹಾಂ, 2 ಆನೆ ಹೆಸರು ಹೇಳಿದ್ರಲ್ಲ ಅವರು. ಆಮೇಲೆ ಕಲ್ಲಿಂತೇರು ಅದ್ರ ಬಗ್ಲಾಗೆ ಮ್ಯೂಸಿಯಂ. ಕಲ್ಲಿಂತೇರು ಎಷ್ಟು ದೂರ ಇಲ್ಲಿಂದ? ನೀವು ಗಾಡಿ ಹಾಕೊಂಡು ಹೋಗಿರಂದ್ರೆ 1:30, ನಡ್ಕೊಂತ ಹೋಗಿರಂದ್ರೆ 2. ಇಲ್ಲಿ ಸನ್ಸೆಟ್ಟು ಚೆನ್ನಾಗಿರುತ್ತಂತೆ. ಸನ್ಸೆಟ್ಟಿಗೆ ಬನ್ನಿ ಅಂತ ಹೇಳಿದ್ರು, ಬಟ್ ಬರ್ತೀವೋ ಇಲ್ವೋ ಗೊತ್ತಿಲ್ಲ ಮತ್ತೆ ಇಲ್ಲಿಗೆ. ಸೊ ಒಂದ್ಸಲಿ ನೋಡ್ಕೊಂಡು ಹೋಗೋಣ ಏನಿದೆ ಇಲ್ಲಿ ಅಂತ. ಅಕಸ್ಮಾತು ಏನಾದ್ರು ಬಂದರೆ ವಾಪಸ್ ಇಲ್ಲಿಗೆ ಸನ್ಸೆಟ್ ನೋಡೋಣ, ಇಲ್ಲ ಅಂದರೆ ನೋಡಬೇಕು. ಹಳೆ ಕಾಲದ್ದು ಏನಿದು ರಥ ಏನಾದ್ರು ಇಟ್ಟವ್ರಾ? ರಥ ಬರೋಕ್ಕೆ ಜಾಗನೇ ಎಲ್ಲ ಎಲ್ಲಿಡ್ತಾರೆ ಮತ್ತು ಇಲ್ಲಿ? ಹಿಮ್ಮುಖ ಗೇಟ್ವೇ. ಓ ಗೇಟ್ವೇ ಗುರು ಇದು. ಓಹೋ ಏನಪ್ಪ ಇದು ಹಿಂಗೈತೆ. ಗೇಟ್ವೇ ಇದು. ಏನು ಪ್ಲೇಸು ಗೊತ್ತಾ ಇದು? ಇನ್ ಪರ್ಸನ್ ನೋಡಿದ್ರೆ ಸುತ್ತ ದೇವಸ್ಥಾನಗಳೇ. ಸೊ ಬೆಳಗ್ಗೆಯಿಂದ ಹೊಟ್ಟೆಗೇನು ಹಾಕ್ಕೊಂಡಿಲ್ಲ, ಇದೇ ಫಸ್ಟು ತಿಂಡಿ ಮಾಡ್ತಾ ಇರೋದು. ಟೈಮ್ ಎಷ್ಟು ಬ್ರೋ? ಟೈಮ್ ನೋಡಿ ಹಂಗೆ. ನನ್ನ ಪ್ರಕಾರ ಒಂದು 10 ಗಂಟೆ. ಪಾಪ 12:30ಗೆ ತಿಂಡಿ ಮಾಡ್ತಾ ಇರೋದು ನಾವು. ಸೊ ಮಾಮೂಲಿ ಇಲ್ಲೇ ರೋಡ್ ಹತ್ರ ತಿಂಡಿ ಮಾಡ್ತಾಯಿದ್ರು. ಸೊ ಅನ್ನ ಸಾಂಬಾರು ತೊಗೊಂಡಿದ್ದೀವಿ. ಸೊ ಈಗಿದೆ ಮೆನ್ಯೂ. ಬನ್ನಿ ತಿನ್ಕೊಂಡು ಆಮೇಲೆ ಸಿಗೋಣ. ಹೊಟ್ಟೆ ಸಿಕ್ಕಾಬಟ್ಟೆ ಸಿಗ್ತೈತಿ. ಆ್ಯಕ್ಚುಲಿ ಇದೇ ಗೋಲ್ಡ್ ಮಾರ್ಕೆಟ್ ಅಂತೆ. ಸೊ ಮೊದಲು ಗೋಲ್ಡ್ ಮಾರ್ತಾಯಿದ್ರಂತೆ. ಹೀಗೆ ಒಂದು ಬೀಟ್ಸ್ ಹಾಕೊಂಬರೋಣ ಇಲ್ಲೋ ಒಂದು ಕಡೆ ಅಂದ್ಬಿಟ್ಟು ಹಿಂಗಿದ್ರು ಇಲ್ಲಿ ಗಂಟ ಬಂದಿದ್ದೀವಿ. ಗೋಲ್ಡ್ ಹೆಂಗೆ ಮಾರ್ತಾಯಿದ್ರು ಇಲ್ಲಿ ಅದು ಒಂದು ಐಡಿಯಾ ಸಿಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಹೆವಿ ಸೆಕೆ ಗುರು, ಬಿಸಿಲು ಜಾಸ್ತಿ ಇಲ್ಲ, ಸೆಕೆ ಮಾತ್ರ ಹೆವಿ. ನಾವು ಬೇರೆ ನಡ್ಕೊಂಡು ಓಡ್ತಾಯಿದ್ದೀವಿ, ಇನ್ನೊಂದು ಸ್ವಲ್ಪ ಇದು ಮಾಡ್ದಂಗೆ ಆಗ್ಬಿಟ್ಟೈತೆ ಆ ಸೆಕೆಗೆ. ಹಾಗೆ ಬನ್ನಿ ಸಿಗೋಣ. ಆ್ಯಕ್ಚುಲಿ ಇಲ್ಲಿ ಬರೀ ಗೋಲ್ಡ್ ಮಾರ್ತಾರಿಲ್ವಂತೆ, ವಜ್ರ ವೈಡೂರೆಲ್ಲ ಮಾರ್ತಿರಂತೆ ಆ್ಯಸ್ ಪರ್ ಇಲ್ಲಿ ಲೋಕಲ್ಸ್ಗಳು ಹೇಳೋ ಪ್ರಕಾರ.
ಸೊ ನಾನು ಬರೀ ಗೋಲ್ಡ್ ಮಾರ್ತಾರೆ ಇಲ್ಲಿ ಅಂತ ಅಂದ್ಕೊಂಡಿದ್ದೆ. ಸುತ್ತ ಎಲ್ಲ ಸೇಮ್ ಹಿಂಗೇನು ಇರೋದು ಫುಲ್ಲು, ಅಲ್ಲಿ ಮೇಲೆಲ್ಲ ಬೆಟ್ಟ ಎಲ್ಲ ಇದೆಯಂತೆ. ಸೊ ಇಲ್ಲೆಲ್ಲ ಬರೀ ಗೋಲ್ಡ್ ಮಾರ್ತಾರೆ ಅಂದ್ಕೊಂಡಿದ್ದೆ. ನೋಡಿದ್ರೆ ವಜ್ರ ವೈಡೂರ್ಯ ಏನೇನು ಬೇಕು ಎಲ್ಲ ಇತ್ತಂತೆ. ಸೊ ನೈಸ್ ಅಲ್ವಾ? ಇದಿದ್ರೆ ಹೆಂಗಿರ್ತಿತ್ತು ಕಲ್ಪನೆ ಮಾಡ್ಕೊಳ್ಳಿ, ಅಲ್ಟಿಮೇಟ್ ಮಾತ್ರ.